ಆ ಫುಲ್ ಡೇಟ್ ಕೂಡಿದಾಗ ಒಳ್ಳೆ ನಂಬರ್ ಬಂದಿರುತ್ತೆ. ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಗೇನಾದ್ರೂ ಅನ್ಲಕ್ಕಿ ನಂಬರ್ ಬಂತು ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗುತ್ತೆ. 2ನೇ ತಾರೀಕು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿ. ಬಟ್ ಅವ್ರಿಗೆ ಸಪೋರ್ಟಿವ್ ಹ್ಯಾಂಡ್ ಇರ್ಬೇಕು. ಬಣ್ಣ ಹಚ್ತಿದೀವಿ ಅಂತ ಅಂದ್ರೆ ರಾಹು ನಂಬರ್ ಇರಲೇಬೇಕು. ಅದರಿಂದನೇ ದುಡ್ಡು ಮಾಡೋದಿಕ್ ಸಾಧ್ಯ. ಸೊ ಅಣ್ಣವ್ರಿಗೆ ಎಲ್ಲಾನು ಇತ್ತು. ಎಸ್ 4, 6 ಎಸ್ ಇತ್ತಲ್ವಾ. ಸೊ ಹಾಗೆ ವರ್ಕ್ ಆಗೋದು. ಈ ಬಿಲಿಯನಿಯರ್ಸ್ ಗಳು ಇರ್ತಾರಲ್ಲ, ಮಿಲಿಯನಿಯರ್ಗಳು, ಹಾ. ಅವ್ರದ್ದೇನಾದ್ರು ಬರ್ತ್ ಪ್ಯಾಟರ್ನ್ ಇದೆಯಾ? ಅವ್ರಲ್ಲಿ ಯಾವ್ದಾದ್ರು ಒಂದು ನಂಬರ್ ಪದೇ ಪದೇ ಕಾಣಿಸ್ಕೊಳ್ಳೋದು ಅಥವಾ ಆ ಹುಟ್ಟಿರೋರೆಲ್ಲ ವರ್ಕ್ ಆಗಿದೆ ಆ ತರದ್ ಏನಾದ್ರು ಇದೆಯಾ? ಈಗ ಈಗ ನೀವ್ ಹೇಳಿದ್ರಲ್ಲ, ಒಂದು ಡೇಟ್ ತಗೊಂಡ್ರೆ ಅದ್ರಲ್ಲಿ ಪ್ರತಿ ಒಂದು ಮಾಸ್ಟರ್ಸ್ ನಂಬರ್ ಇರ್ತದೆ. ನೀವು ಚೆಕ್ ಮಾಡ್ಬೋದು. ಈಗ ಟೋಟಲ್ ಆಗಿ ಕೂಡಿದ್ರೆ ಅವ್ರ ಮಂತ್ ಆಗಿರ್ಬೋದು, ಫಸ್ಟ್ ಅವ್ರ ಡೇಟು, ಮಂತು ಮತ್ತೆ ಇಯರ್ ಕೂಡಿದ್ರೆ ಆ ಫುಲ್ ಡೇಟ್ ಕೂಡಿದಾಗ ಒಳ್ಳೆ ನಂಬರ್ ಬಂದಿರುತ್ತೆ. ಈಗ 1ಗೆ ಬಂದು 1 ಮತ್ತೆ 2 ಅಂತ. ಈಗ ಫುಲ್ ನಂದು 1 + 9 ಅನ್ಕೊಳ್ಳಿ. ಎಕ್ಸಾಂಪಲ್ ಹೇಳ್ತಿರೋದು ಮತ್ತೆ ಇದು. 1 ಆಗುತ್ತೆ. 1 ಆಗತ್ತೆ. ಫುಲ್ ಟೋಟಲ್ ಕೂಡಿದಾಗ 2 ಬಂತು. 2 ಬಂದಾಗ ಅದು ಯಾವ ರೀತಿ ವರ್ಕ್ ಆಗುತ್ತೆ? ತುಂಬಾ ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಅದೇ 1 ಮತ್ತೆ 8 ಬಂತು ಅಂದ್ರೆ ಟೋಟಲ್ ಕೂಡಿದಾಗ ಅದು ಆಂಟಿ ಆಗ್ಬಿಡುತ್ತೆ. ಈ ತರದವ್ರಿಗೆ 1 ಮತ್ತೆ 8 ಅಂತ ಅನ್ನಲ್ಲ, ಟೋಟಲ್ ಕೂಡಿದಾಗ ಮೂಲಾಂಕ ಮತ್ತೆ ಭಾಗ್ಯಾಂಕ ಅಂತೀವಿ. ಸೊ ಇದನ್ನ ಕೂಡಿದಾಗ ಏನಾಗುತ್ತೆ, ಇವ್ರಿಗೆಲ್ಲ ಮೂಲ ಅಂಕ ಅಂದ್ರೆ ಡೇಟ್ ಆಫ್ ಬರ್ತ್ ಅಂದ್ರೆ ಡೇಟ್. ಡೇಟ್ ಭಾಗ್ಯ ಅಂಕ ಅಂದ್ರೆ ಪೂರ್ತಿ ಇಯರ್ ಮತ್ತೆ ಮಂತ್ ಎಲ್ಲ ಕೌಂಟ್ ಮಾಡಿದಾಗ ಡೆಸ್ಟಿನಿ ನಮ್ದು ಡೆಸ್ಟಿನಿ ನಂಬರ್. ಸೊ ಅದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಗೇನಾದ್ರೂ ಅನ್ಲಕ್ಕಿ ನಂಬರ್ ಬಂತು ಅಂದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗತ್ತೆ ಒಂದಲ್ಲ ಒಂದು ರೀತಿ. ಸೊ 1 ಮತ್ತೆ 8 ಬಂತು ಅಂದ್ರೆ ನಮ್ಗೆ ಭಾಗ್ಯೋದಯ ಶುರುವಾಗದೆ 28 ಏಜ್ ನಂತರ. ಸ್ವಲ್ಪ ಉಸಿರಾಡಕ್ ದೇವ್ರು ಅವಕಾಶ ಕೊಡ್ತಾನೆ. ಅದಾದ್ಮೇಲೆನೆ 37 ವರ್ಷ ಆಗಬೇಕು. ಆವಾಗ್ಲೇ ಲೈಫಲ್ಲಿ ಸ್ವಲ್ಪ ಓಕೆ ಚೇರ್ ಮೇಲೆ ಕೂತ್ಕೊಂಡಷ್ಟು ರಿಲ್ಯಾಕ್ಸ್ ಕೊಡ್ತಾರೆ. ಆ ರೀತಿ ಅದೇ ಲಕ್ಕಿ ನಂಬರ್ಸ್ ಬಂತು ಅನ್ಕೊಳ್ಳಿ, 1 ಮತ್ತೆ 3, 1 ಮತ್ತೆ 7, ಸೊ 1 ಮತ್ತೆ 6 ಅಂದ್ರೆ 1 ಮತ್ತೆ 6 ಬಂದ್ಬಿಟ್ರೆ ಏನಾಗುತ್ತೆ ಅಂದ್ರೆ ರಿಲೇಶನ್ಶಿಪ್ ಸ್ವಲ್ಪ ಇಶ್ಯೂಸ್ ಬರುತ್ತೆ. ಎಕ್ಸಾಂಪಲ್ ಹೇಳ್ತಿರೋದು ಇದನ್ನೆಲ್ಲ. ಸೊ ಅವ್ರದವ್ರ ಈಗ 2ನೇ ತಾರೀಕಲ್ಲಿ ಹುಟ್ಟಿರೋದೇ ಬೇರೆ ಬರುತ್ತೆ, 3ರಲ್ಲಿ ಹುಟ್ಟಿರೋದೇ ಬೇರೆ ಬರುತ್ತೆ. ಸೊ ಹಾಗೆ ಸೊ ಮೂಲಾಂಕ ಭಾಗ್ಯಾಂಕ ಎರಡು ಇಂಪಾರ್ಟೆಂಟ್. ಮತ್ತೆ 1 ಮತ್ತೆ 5 ಎಕ್ಸಲೆಂಟ್ ಆಗಿ ವರ್ಕ್ ಆಗುತ್ತೆ. ಸೊ ಇಲ್ಲಿ ಬಿಲಿಯನಿಯರ್ ಕೋಡ್ ಅಥವಾ ಮಿಲಿಯನಿಯರ್ ಕೋಡ್ ಹುಟ್ಟಿದ ಮಗುದು ಡೇಟ್ ಆಫ್ ಬರ್ತ್ ನೋಡಿದ ತಕ್ಷಣ ಈ ಮಗು ಲೈಫಲ್ಲಿ ಸಿಕ್ಕಾಬಟ್ಟೆ ಎತ್ತರದ ಸ್ಥಾನಕ್ಕೆ ಹೋಗುತ್ತೆ, ಸಿಕ್ಕಾಬಟ್ಟೆ ಹಣಕಾಸು ಚೆನ್ನಾಗಿರುತ್ತೆ ಅಂತ ಹೇಳೋದಕ್ಕೆ ಯಾವ ನಂಬರ್ ಕಾಂಬಿನೇಷನ್ ನೋಡಿ ಹೇಳ್ಬೋದು? 5 ಅನ್ನೋ ನಂಬರ್ ಅಲ್ಲಿ ಹುಟ್ಟಿರೋರು ಏನ್ ಬೇಕಾದ್ರೂ ಮಾಡ್ಬೋದು. 6 ನಂಬರ್ ಮತ್ತೆ 2ನೇ ತಾರೀಕು ಏನ್ ಬೇಕಾದ್ರೂ ಸಾಧನೆ ಮಾಡ್ತಾರೆ ಮಹಾತ್ಮ ಗಾಂಧೀಜಿ. ಬಟ್ ಅವ್ರಿಗೆ ಸಪೋರ್ಟಿವ್ ಹ್ಯಾಂಡ್ ಇರ್ಬೇಕು. ಈ 1ನೇ ತಾರೀಕಲ್ಲಿ ಯಾರಾದ್ರೂ ಹುಟ್ಟಿರೋರು ಮತ್ತೆ 5 ಈ ರೀತಿ ಹುಟ್ಟಿರ್ತಕ್ಕಂಥವ್ರು ಅವ್ರ ಸುತ್ತಮುತ್ತ ಇದ್ರೆ ಅವ್ರಿಗೇನಾದ್ರೂ ನಡಿ ನೀನ್ ಮಾಡ್ತೀಯಾ ಅಂತ ಏನಾದ್ರೂ ಸಪೋರ್ಟ್ ಕೊಟ್ಬಿಟ್ರೆ ಏನ್ ಬೇಕಾದ್ರೆ. ಈಗ 2ನೇ ತಾರೀಕೆ ನೋಡಿ, ಗಾಂಧೀಜಿ ಅವರು ಸ್ವತಂತ್ರ ತಂದ್ಕೊಡೋದಿಕ್ಕೆ ಅವ್ರೊಬ್ರೇ ಏನು ಹೋರಾಡಿಲ್ಲ, ಹಿಂದೆ ಎಷ್ಟ್ ಜನ ಇದ್ರು. ಪ್ರತಿಯೊಂದು ಸತ್ಯಾಗ್ರಹದಲ್ಲಿ ಎಷ್ಟ್ ಜನ ಇದ್ರಲ್ವಾ. ಸೊ ಹಾಗೆ ಸಪೋರ್ಟಿವ್ ನಂಬರ್ಸ್ ಏನಾದ್ರೂ ಸಿಕ್ಬಿಡ್ತು ಅಂದ್ರೆ ಲೈಫ್ ಸೂಪರ್ ಆಗಿರುತ್ತೆ. ಎಲ್ಲರಿಗೂ ಅಷ್ಟೇ, ಪ್ರತಿಯೊಂದು ನಂಬರ್ ಅವ್ರಿಗೆ ಸಪೋರ್ಟಿವ್ ನಂಬರ್ ಸಿಕ್ಬಿಟ್ರೆ ಸಾಕು. ಈಗ ನೀವ್ ಹೇಳಿದ್ರಿ ಯಾರಾದ್ರೂ ಈಗ ಬಿಲಿಯನಿಯರ್ಸ್ ಅಂತ ಹೇಳಿದ್ರಿ ಅಲ್ವಾ, ಅದೇ ರೀತಿ ಆ ನಂಬರಲ್ಲಿ, ಆ ಹುಟ್ಟಿರೋ ನಂಬರಲ್ಲಿ 1 5 ಅಥವಾ 2 5 ಅಥವಾ 6 ಏನಾದ್ರು ಇತ್ತು ಅಂದ್ರೆ ಆಗುತ್ತೆ. ನೀವು ಹೇಳಿದ್ದು ಖಂಡಿತ. ಅಂದ್ರೆ ಈಗ ತುಂಬಾ ಜನಕ್ಕೆ ಆಸೆ ಇರುತ್ತೆ, ನಾನು ಆಕ್ಟರ್ ಆಗ್ಬೇಕು ಅಥವಾ ನಾನು ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಇರ್ಬೇಕು, ಸಿನಿಮಾ ಫೀಲ್ಡ್ ಅಲ್ಲಿ ಇರ್ಬೇಕು, ನಾಟಕ, ಇದೆಲ್ಲ ಯಾವ ನಂಬರ್ಸ್ ಚೆನ್ನಾಗಿ ಬರುತ್ತೆ? 6 ಅವ್ರಿಗೆ 4 ಇರ್ಲೇಬೇಕು. 4 and 6 ವೆರಿ ಇಂಪಾರ್ಟೆಂಟ್. ರಾಹು ನಂಬರ್ ಇದ್ರೇನೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ನೇಮು ಫೇಮು ತಗೊಂಡಿದಾರಲ್ಲ, 6 ಅನ್ನೋದು ಕಲೆ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು 24 ಎಸ್. ಸೊ ನೋಡಿ, 2 + 4 6 2 ಇದೆ. ಅವ್ರು ಎಷ್ಟು ಎಲ್ರ ಜೊತೆ ಅವ್ರ ಪ್ರೆಸೆಂಟ್ ಹೆಂಗ್ ಮಾಡ್ಕೊಂತಿದ್ರಲ್ವಾ ರಾಜ್ಕುಮಾರ್ ಅವರು. ಸೊ ಹಂಗೆ 4 ಅನ್ನೋ ನಂಬರ್ ಇದೆ, ನಾನು ಹೇಳ್ದೆ ಅಲ್ಲ, 4 ಅನ್ನೋದು ಬೇಕು. ನಮ್ಮ ಬಣ್ಣ ಹಚ್ತಿದೀವಿ ಅಂತ ಅಂದ್ರೆ ರಾಹು ನಂಬರ್ ಇರಲೇಬೇಕು. ಸೊ ಆ ನಂಬರ್ ಇರಬೇಕು. ಮತ್ತೆ 6 ಎಸ್ ಟೋಟಲ್ ಕೂಡಿದಾಗ 6 ಬರುತ್ತೆ. ಅದರಿಂದನೇ ದುಡ್ಡು ಮಾಡೋದಿಕ್ ಸಾಧ್ಯ. ಸೊ ಅಣ್ಣವ್ರಿಗೆ ಎಲ್ಲಾನು ಇತ್ತು. ಎಸ್ ಇತ್ತಲ್ವಾ. ಸೊ ಹಾಗೆ ವರ್ಕ್ ಆಗೋದು.